ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತಂದ್ಬಿಟ್ಟು. ಸೊ ಇವತ್ತು ನಾನು ಮನೆಯಲ್ಲೇ ಕ್ಲೀನಪ್ ಹಾಗೆ ಫೇಶಿಯಲ್ನ ಹೇಗೆ ಮಾಡ್ಕೊಳ್ಬೋದು, ಅದು ಕೂಡ ₹1 ಖರ್ಚಿಲ್ಲದೆ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸುಲಭವಾಗಿ ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಹಾಗೆ ನಾವು ಬಳಸೋ ಪ್ರತಿಯೊಂದು ಪದಾರ್ಥದಿಂದ ನಮಗೆ ಯಾವ ರೀತಿಯ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣಂತೆ. 4 ಸ್ಟೆಪ್ಸ್ನಲ್ಲಿ ಫಾಲೋ ಮಾಡ್ತೀವಿ. ಒಂದು ಕ್ಲೆನ್ಸಿಂಗ್ ಮಾಡೋದು, ಆಮೇಲೆ ಸ್ಕ್ರಬ್ಬಿಂಗ್, ಆಮೇಲೆ ಬಂದ್ಬಿಟ್ಟು ನಮಗೆ ಸ್ವಲ್ಪ ಮಸಾಜಿಂಗಿಗೆ. ಇದಕ್ಕೆ ನಾನು ಇನ್ನೂ ಏನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಒನ್ ಬೈ ಒನ್ ಸ್ಟೆಪ್ಪಲ್ಲಿ. ಹಾಗೆ ಇದು ಫೇಸ್ ಪ್ಯಾಕ್ ಹಾಕ್ಕೊಳ್ಳಿಕ್ಕೆ. ಸೊ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಇದು ಕ್ಲೆನ್ಸಿಂಗ್ ಮಾಡಲಿಕ್ಕೆ ನಾನು ತೊಗೊಂಡಿರುವಂಥದ್ದು ಹಾಲು ತಗೊಳ್ಳುವಾಗ ನಾವು ಹಸಿ ಹಾಲನ್ನು ಬಳಸಬೇಕು. ಕಾಯಿಸಿದ ಹಾಲಿಗಿಂತ ಹಸಿ ಹಾಲು ತೊಗೊಂಡ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಬ್ರೈಟನಿಂಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಈ ರೀತಿಯಾಗಿ ಫೇಶಿಯಲ್ ಮಾಡಬೇಕಾದ್ರೆ ಅಂತ ಏನಿಲ್ಲ, ನೀವು ಪ್ರತಿ ದಿವಸ ಕೂಡ ಇದನ್ನು ಬಳಸ್ಬೋದು. ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ನೆಸ್ ಮಾಡಲಿಕ್ಕೆ ಹಾಗೆ ನಮ್ಮ ಸ್ಕಿನ್ನಿನ pHನ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಒಂದೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ತೆಗೆದುಕೊಂಡಿದ್ದೀನಿ. ಸೊ ಇದು ಸ್ಟೆಪ್ 1 ಮಾಡಲಿಕ್ಕೆ ಕ್ಲೆನ್ಸಿಂಗಿಗೆ. ಹೇಗೆ ಮಾಡೋದು ಅಂತ ನಾನು ಪೂರ್ತಿಯಾಗಿ ತಿಳಿಸ್ತೀನಿ. ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಎಸ್ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ತೊಗೊಂಡಿರುವಂಥದ್ದು ಸಕ್ಕರೆ. ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಸ್ಕ್ರಬ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಸಕ್ಕರೆ ಜೊತೆಗೆ ಟೊಮೆಟೊ ಹಣ್ಣನ್ನು ಯೂಸ್ ಮಾಡಿಕೊಂಡು ನಾವು ಸ್ಕ್ರಬ್ ಮಾಡ್ಕೊಳ್ಬೋದು. ಒಂದು ಅರ್ಧ ಟೊಮೆಟೊವನ್ನು ತೊಗೊಳ್ಳಿ. ಈ ಸಕ್ಕರೆ ಹಾಗೆ ಟೊಮೆಟೊ ಹಣ್ಣನ್ನು ಸ್ಕ್ರಬ್ ಮಾಡೋದ್ರಿಂದ ಫೇಸಿಗೆ ಸುಮಾರಷ್ಟು ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ಇದು ನಮ್ಮ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಇನ್ನು ಎರಡನೇದಾಗಿ ಮುಖದ ಮೇಲೆ ಇರುವಂತಹ ಬ್ಲ್ಯಾಕ್ ಹೆಡ್ಸ್ ಹಾಗೆ ವೈಟ್ ಹೆಡ್ಸ್ನ ರಿಮೂವ್ ಮಾಡಲಿಕ್ಕೆ ಕೂಡ ಇದು ನಮಗೆ ಸಹಾಯ ಮಾಡುತ್ತೆ. ಇನ್ನು ಮೂರನೇದಾಗಿ ಇದಕ್ಕೆ ಆ್ಯಂಟಿ ರಿಂಕಲ್ ಪ್ರಾಪರ್ಟಿ ಇದೆ. ಸಕ್ಕರೆ ಹಾಗೂ ನೀವು ಟೊಮೆಟೊ ಹಣ್ಣಿಂದ ಸ್ಕ್ರಬ್ ಮಾಡಿದಾಗ ಸ್ಕಿನ್ ಟೈಟ್ ಆಗುತ್ತೆ. ಸೊ ಸ್ಕಿನ್ ಟೈಟ್ ಆಗೋದ್ರಿಂದ ನಮ್ಮ ಮುಖದ ಮೇಲೆ ರಿಂಕಲ್ಸ್ ಅಂದರೆ ನರಿಗೆಗಳು ಬೀಳೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಸುಮಾರಷ್ಟು ಬೆನಿಫಿಟ್ಸ್ ಇದೆ. ಇದನ್ನು ಬೇಕಿದ್ರೆ ಪ್ರತಿ ದಿವಸ ಕೂಡ ಬಳಸ್ಬೋದು. ಆದರೆ ಈ ಕ್ಲೀನಪ್ ಮಾಡುವ ಹಾಗೆ ಫೇಶಿಯಲ್ ಮಾಡುವಂತಹ ಒಂದು ಪ್ರೊಸೀಜರಲ್ಲಿ ಇದು ಒಂದು ಮೇನ್ ಸ್ಟೆಪ್ ಅಂತಲೇ ಹೇಳ್ತೀವಿ. ಸೊ ಸಕ್ಕರೆ ಮತ್ತು ಟೊಮೆಟೊ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಎಷ್ಟೊತ್ತು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇನ್ನು ಮೂರನೇ ಸ್ಟೆಪ್ಪಲ್ಲಿ ನಾವು ಮಸಾಜಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಮಸಾಜ್ ಮಾಡಲಿಕ್ಕೆ ನಾವು ಮನೆಯಲ್ಲಿರುವಂತಹ ಯಾವುದೇ ಮಾಯ್ಶ್ಚರೈಸಿಂಗ್ ಕ್ರೀಮ್ಗಳನ್ನ ಅಥವಾ ಲೋಷನ್ನ ಬಳಸ್ಕೋಬೋದು. ನೋಡಿ, ನಾನಿಲ್ಲಿ ವ್ಯಾಸ್ಲಿನ್ದು ಮಾಯ್ಶ್ಚರೈಸಿಂಗ್ ಲೋಷನ್ನ ಹಾಕ್ತಾಯಿದ್ದೀನಿ. ಇಷ್ಟು ಲೋಷನ್ ಸಾಕಾಗತ್ತೆ ನಮಗೆ ಇದು ಮಸಾಜಿಂಗ್ ಮಾಡಲಿಕ್ಕೆ ಫೇಸ್ನ. ಸೊ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ. ಹಾಗೆಯೇ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ ಕೂಡ ಆಗುತ್ತೆ. ಸೊ ಮಸಾಜಿಂಗಿಗೆ ನಾವು ಯಾವುದೇ ಒಂದು ಲೋಷನ್ ಅಥವಾ ಮಾಯ್ಶ್ಚರೈಸರ್ನ ಬಳಸ್ಕೋಬೋದು. ಸೊ ಇದು ಬಂದ್ಬಿಟ್ಟು ಥರ್ಡ್ ಸ್ಟೆಪ್ ಆಗುತ್ತೆ. ಇನ್ನು ಫೈನಲ್ ಆಗಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ. ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಬಳಸಿದ್ದೀನಿ 2 ಟೇಬಲ್ ಸ್ಪೂನ್. ಅದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿದ್ದೀನಿ. ಹಾಗೆ ಇದರ ಜೊತೆಗೆ ಮೇಯ್ನಾಗಿ ನಾವು ಸೇರಿಸ್ಕೊಳ್ಬೇಕಾಗಿರೋವಂಥದ್ದು ಬಂದುಬಿಟ್ಟು ತುಪ್ಪ ಬಳಸೋದ್ರಿಂದ ನೀವು ಡ್ರೈ ಸ್ಕಿನ್ನವರು ಕಡಲೆ ಹಿಟ್ಟನ್ನು ಬಳಸ್ತಿದ್ದೀರಾ ಅಂತ ಅಂದರೆ ಸೊ ತುಪ್ಪ ಬಳಸೋದ್ರಿಂದ ಅದು ಮಾಯ್ಶ್ಚರೈಸ್ ಆಗಿ ವರ್ಕ್ ಆಗುತ್ತೆ. ಇನ್ನು ಆಯಿಲಿ ಸ್ಕಿನ್ನವರಿದ್ದರೆ ತುಪ್ಪನ ಸ್ಕಿಪ್ ಮಾಡ್ಬೋದು. ಸೊ ಇದಿಷ್ಟು. ಹಾಗೆ ಕಡಲೆ ಹಿಟ್ಟಲ್ಲಿ ಕೂಡ ಆ್ಯಂಟಿ ಟ್ಯಾನಿಂಗ್ ಪ್ರಾಪರ್ಟಿ ಇದೆ. ಸೊ ಫೇಸಲ್ಲಿ ಏನಾದರೂ ಟ್ಯಾನ್ ಇದ್ದರೆ ಅದು ರಿಮೂವ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗೆ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ, ಹಾಗೆ ಸಾಫ್ಟಾಗಿ ಮಾಡುತ್ತೆ ಕಡಲೆ ಹಿಟ್ಟು. ಸೊ ಇದಿಷ್ಟು ಬೇಕಾಗುತ್ತೆ ನಮಗೆ ಹಾಗೆ ಫೇಶಿಯಲ್ ಮಾಡಲಿಕ್ಕೆ. ಹಾಗೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮಾಡಬೇಕು. ಯಾವುದೇ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ. ಸೊ ಮಧ್ಯದಲ್ಲಿ ಕೆಲವೊಂದು ಪ್ರೊಸೀಜರ್ ಮಾಡಲಿಕ್ಕಿದೆ, ಅದನ್ನು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಸ್ ಫ್ರೆಂಡ್ಸ್, ನಾವೀಗ ಕ್ಲೀನಪ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಟೇಜ್ ನಾನು ಆಗಲೇ ಹೇಳ್ದಂಗೆ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್. ಸೊ ನಾನಿಲ್ಲಿ ಹಸಿ ಹಾಲಿನ ಒಂದು ಕಾಟನ್ ಸಹಾಯದಿಂದ ಒಂದು ಸ್ವಲ್ಪ ಕಾಟನ್ ತೊಗೊಂಡ್ಬಿಟ್ಟು ನೀಟಾಗಿ ಫೇಸಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಹಸಿ ಹಾಲಾಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಕಣ್ಣಿಗೆಲ್ಲ ಹಚ್ಚುವಾಗ ಸ್ವಲ್ಪ ಒಂದು ಹನಿ ಹಾಲು ಒಳಗೋಯ್ತು ಅಂದರೆ ಯಾವುದೇ ರೀತಿಯ ಉರಿ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಆರಾಮಾಗಿ ನೀವು ಫೇಸಿಗೆಲ್ಲ ಪೂರ್ತಿಯಾಗಿ ಹಚ್ಕೋಬೋದು. ಹಾಗೆ ನೆಕ್ ಪೋರ್ಷನ್ನ ಮರಿಬಾರ್ದು. ಕಂಪ್ಲೀಟ್ಲಿ ನೆಕ್ಕಿಗೆ ಕೂಡ ನಾನಿಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಲನ್ನು ಕಾಟನ್ ಸಹಾಯದಿಂದ ಅಪ್ಲೈ ಮಾಡಿದ ಮೇಲೆ ನಾನು ಹಾಗೆ 2 ಕೈಗಳಿಂದ
ಜೆಂಟಲಾಗಿ ತುಂಬ ಲೈಟಾಗಿ ಒಂದು ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಮಸಾಜಿಂಗ್ ಲೈಟಾಗಿ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 1 ಮಿನಿಟ್ ಆದರೆ ಸಾಕಾಗುತ್ತೆ. ಸೊ ನೀಟಾಗಿ ಕ್ಲೆನ್ಸ್ ಆಗುತ್ತೆ ಫೇಸು. ಈಗ ನಾನೊಂದು ಟಿಶ್ಯೂ ತೊಗೊಂಡು ಹಾಗೆ ಟ್ಯಾಪ್ ಮಾಡಿ ಒರೆಸ್ಕೊತಾ ಇದ್ದೀನಿ ಅಷ್ಟೇ, ಕಂಪ್ಲೀಟ್ ರಬ್ ಮಾಡಿ ಒರೆಸ್ತಾ ಇಲ್ಲ. ಈಗ ನಾವು ಸ್ಟೆಪ್ 2ನ ಮಾಡೋಣಂತ. ಸೊ ಇಲ್ಲಿ ನಾನು ಆಗಲೇ ಹೇಳ್ದಾಗೆ ಸಕ್ಕರೆ ಹಾಗೆ ಟೊಮೊಟೊನ ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಹಿಂಡ್ಕೊಳ್ಳಿ. ಅದರ ರಸ ಎಲ್ಲ ಬಿಟ್ಟ ಹಾಗೆ ಆದಮೇಲೆ ಫೇಸಿಗೆ ನೀಟಾಗಿ ರಬ್ ಮಾಡಬೇಕು. ಈ ರೀತಿ ರಬ್ ಮಾಡೋದ್ರಿಂದ ಸೊ ನಮ್ಮ ಫೇಸ್ನಲ್ಲಿರುವಂತಹ ಕೊಳೆ ಎಲ್ಲ ಹೊರಗೆ ಬರುತ್ತೆ. ಹಾಗೆಯೇ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಟೊಮೆಟೊ ಹಾಗೆ ಸಕ್ಕರೆ ಬೆನಿಫಿಟ್ಸ್ ಏನು ಅಂತಂದ್ಬಿಟ್ಟು, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಕೊಟ್ಟಿದ್ದೀನಿ. ಹಾಗೆ ಇದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಸ್ಕಿನ್ನ ಟೈಟ್ ಮಾಡುತ್ತೆ. ಸ್ಕಿನ್ ಟೈಟ್ ಆಯಿತು ಅಂತಂದಾಗೆ ಫೇಸಲ್ಲಿ ಬರುವಂತಹ ರಿಂಕಲ್ಸ್, ಅಂದರೆ ಒಂದು ಸರ್ಟಿನ್ ಏಜ್ ಆಗ್ತಿದ್ದಂಗೆ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದೆಲ್ಲ ಕೂಡ ಟೈಟ್ ಆಗುತ್ತೆ. ಈ ರೀತಿ ಟೈಟ್ ಆಗೋದ್ರಿಂದ ರಿಂಕಲ್ಸ್ ಕಡಿಮೆ ಆಗುತ್ತೆ. ರಿಂಕಲ್ಸ್ ಕಡಿಮೆ ಆದರೆ ಅಬ್ವಿಯಸ್ಲಿ ಅದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ರೀತಿ ವರ್ಕ್ ಆಗುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ, ಟೈಟ್ ಆಗ್ತಾ ಬಂತು. ನಮಗೆ ಜಸ್ಟ್ ನಾವು ಸ್ಕಿನ್ನಲ್ಲಿ ಏನಾದರೂ ಮೂಮೆಂಟ್ ಮಾಡಿದಾಗ ಫೇಸಲ್ಲಿ ಗೊತ್ತಾಗುತ್ತೆ ಅದು ಟೈಟ್ ಆಗಿದೆ ಅಂತ. ಸೊ ಅಷ್ಟಾದರೆ ಸಾಕು. ಈಗ ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಸೊ ಒಂದು ಕಾಟನ್ ಕರ್ಚೀಫ್ ಇಟ್ಕೊಂಡಿದ್ದೆ, ಅದರಲ್ಲೇ ನೀಟಾಗಿ ರಿಮೂವ್ ಮಾಡ್ತಾಯಿದ್ದೀನಿ. ನಂದು ಏನು ನಾವು ಸ್ಕ್ರಬ್ ಮಾಡಿದ್ವಿ ಅದನ್ನೆಲ್ಲ ನೋಡಿ ಈ ರೀತಿಯಾಗಿ ಸಾಫ್ಟ್ ಕಾಟನಿಂದ. ಈಗ ಸ್ಟೆಪ್ 3 ಮಾಡ್ತಾಯಿದ್ದೀನಿ, ಮಸಾಜಿಂಗ್. ಸೊ ನಾನು ಆಗಲೇ ತೋರಿಸಿದಾಗೆ ವ್ಯಾಸ್ಲಿನ್ ತೊಗೊಂಡಿದ್ದೆ ನಾನು ಮಾಯ್ಶ್ಚರೈಸರ್, ಅದರಿಂದ ನೀಟಾಗಿ ಮಸಾಜ್ನ ಮಾಡ್ಕೊಳ್ತಾ ಇದ್ದೀನಿ. ಮಸಾಜ್ ಮಾಡುವಾಗ ಫೇಸಿಗೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಚೀಕ್ಸ್ಗೆಲ್ಲ ಮಾಡುವಾಗ ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕು. ಹಾಗೆ ನಮ್ಮ ಅಪ್ಪರ್ ಲಿಪ್ ಆ ಕಡೆ ಎಲ್ಲ ಮಾಡುವಾಗ ನೀಟಾಗಿ ಫಿಂಗರ್ಸಿಂದ ನಾವು ಮಸಾಜ್ನ ಮಾಡಬೇಕಾಗತ್ತೆ. ಮತ್ತು ಫೋರ್ ಹೆಡ್ ಮಾಡ್ತೀವಿ ಅಂದಾಗ ನಮ್ಮ ಫಿಂಗರ್ ಟಿಪ್ಪಿಂದ ಈ ರೀತಿಯಾಗಿ ಮಸಾಜ್ನ ಮಾಡ್ಕೋಬೇಕು. ಸೊ ಮುಖದ ಪ್ರತಿಯೊಂದು ಭಾಗಕ್ಕೂ ಮಸಾಜ್ ಮಾಡುವಾಗ ಇದೇ ರೀತಿ ಮಾಡಬೇಕು ಅಂತ ಇರುತ್ತೆ. ಅದೇ ರೀತಿಯಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ. ಹಾಗೆ ನಮ್ಮ ಕುತ್ತಿಗೆಗೆ ಮಾಡುವಾಗ ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾಡಬೇಕಾಗತ್ತೆ. ಸೊ ಇದರಿಂದ ಸ್ಕಿನ್ ಜೋತ್ ಬೀಳೋದೆಲ್ಲ ಅವಾಯ್ಡ್ ಆಗುತ್ತೆ. ಹಾಗಾಗಿ ಈ ರೀತಿ ಅಪ್ವರ್ಡ್ ಮೋಷನಲ್ಲಿ ನೀವು ಮಾಡ್ಕೊಳ್ಳಿ. ಫೈನಲಿ ಈ ಮಸಾಜ್ ಎಲ್ಲ ಮಾಡಿದ್ಮೇಲೆ ನಾವು ನಮ್ಮ ಕಣ್ಣುಗಳಿಗೆ ಕೂಡ ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆದರೆ ಕಣ್ಣಿಗೆ ಮಸಾಜ್ ಮಾಡ್ತೀವಿ ಅಂದಾಗ ನಮ್ಮ ರಿಂಗ್ ಫಿಂಗರ್ ಉಂಗುರ ಬೆರಳಿನಿಂದ ಈ ರೀತಿ ಸ್ಲೋಲಿಯಾಗಿ ಜೆಂಟಲಾಗಿ ಅದು ಪ್ರೆಸ್ ಮಾಡಿಕೊಂಡು ಮಸಾಜ್ನ ಮಾಡಬೇಕು. ಇದರಿಂದ ಕಣ್ಣಿನ ನರಗಳಿಗೆಲ್ಲ ಕೂಡ ಒಳ್ಳೆ ಮಸಾಜ್ ಸಿಗುತ್ತೆ. ಹಾಗೆಯೇ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಈ ಸ್ಟೆಪ್ನ ಮಿಸ್ ಮಾಡಬೇಡಿ, ಬಟ್ ಕೇರ್ಫುಲ್ಲಾಗಿ ಮಾಡಿ. ರಿಂಗ್ ಫಿಂಗರೇ ಯೂಸ್ ಮಾಡಬೇಕು. ಯಾಕೆ ಅಂದರೆ ರಿಂಗ್ ಫಿಂಗರ್ ಯೂಸ್ ಮಾಡೋದ್ರಿಂದ ಪ್ರೆಷರ್ ಜಾಸ್ತಿಯಾಗಿ ಬೀಳೋದಿಲ್ಲ, ತುಂಬ ಜೆಂಟಲಾಗಿ ಬೀಳುತ್ತೆ. ಸೊ ಈ ರೀತಿಯಾಗಿ ಒಂದು 10 ನಿಮಿಷ ನಾವು ಫೇಸಿಗೆ ಮಸಾಜ್ನ ಕೊಡಬೇಕಾಗತ್ತೆ. ನೋಡಿ 10 ನಿಮಿಷ ನಾನು ಫೇಸಿಗೆ ಮಸಾಜ್ನ ಕೊಟ್ಟಿದ್ದೀನಿ. ಸೊ ಈಗ ನಾವು ತುಂಬಾ ಇಂಪಾರ್ಟೆಂಟ್ ಒಂದು ಸ್ಟೆಪ್ನ ಮಾಡಲಿಕ್ಕಿದೆ. ಸೊ ಅದನ್ನು ಮಾತ್ರ ಮಿಸ್ ಮಾಡಬಾರ್ದು. ನಾನೀಗ ಮತ್ತೊಮ್ಮೆ ನೀಟಾಗಿ ಹಸಿ ಬಟ್ಟೆಯಿಂದ ಫೇಸ್ನ ನೀಟಾಗಿ ವೈಪ್ ಮಾಡ್ಕೋತಾ ಇದ್ದೀನಿ. ಅಥವಾ ನೀವು ಹೋಗಿ ಮುಖ ಕೂಡ ತೊಳಿಬೋದು, ಆದರೆ ಇದು ಈಸಿ. ಹಸಿ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದು ಕ್ಲೀನಾಗೆ ಹೋಗುತ್ತೆ, ಜಾಸ್ತಿ ಕೂಡ ನೀರಾಗೋದಿಲ್ಲ. ಈಗ ನಾನು ಹೇಳ್ದಂಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಬಂದುಬಿಟ್ಟು ಸ್ಟೀಮ್ ಮಾಡ್ಕೊಳ್ಳೋದು. ಮನೆಯಲ್ಲಿ ಸ್ಟೀಮರ್ ಇದ್ದರೆ ಓಕೆ, ಅದರಿಂದ ನೀವು ಸ್ಟೀಮ್ನ ತೊಗೊಳ್ಬೋದು. ಅಥವಾ ಯಾರ ಮನೆಯಲ್ಲಿ ಸ್ಟೀಮರ್ ಇಲ್ಲ ಅಂತ ಅಂದರೆ ಸಾಮಾನ್ಯವಾಗಿ ಯಾರೂ ಇಟ್ಕೊಳ್ಳೋದಿಲ್ಲ, ಅದೆಲ್ಲ ಪಾರ್ಲರ್ನವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ಈ ರೀತಿಯಾಗಿ ಒಂದು ಅಗಲವಾಗಿರುವಂತಹ ಪಾತ್ರೆ ತೊಗೊಂಡು ಅರ್ಧಕ್ಕಿಂತ ಕಡಿಮೆ ನೀರಿಡಿ. ಸ್ಟೀಮ್ ತೊಗೊಳ್ಳುವಾಗ ಕೇರ್ಫುಲ್ಲಾಗಿ ತೊಗೋಬೇಕು. ಅರ್ಧಕ್ಕಿಂತ ಕಡಿಮೆ ನೀರಿಟ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿಯಾಗಿ ಸ್ಟೀಮ್ ತೊಗೊಳ್ಳಿ. ಸೊ ಅರ್ಧಕ್ಕಿಂತ ನೀರು ಕೆಳಗಿದ್ರೆ ನೀವು ಆ ಪಾತ್ರೆಯ ಮೇಲ್ಭಾಗದವರೆಗೂ ಹೋಗಿ ಚೆನ್ನಾಗಿ ಸ್ಟೀಮ್ನ ತೊಗೊಳ್ಬೋದು. ಒಂದು 5 ನಿಮಿಷ ಕುದಿಯೋ ನೀರಿನ ಹತ್ರ ಕುದಿಯೋ ನೀರನ್ನ ಸ್ಟೀಮ್ ತೊಗೊಳೋದ್ರಿಂದ ಚೆನ್ನಾಗಿ ಫೇಸಲ್ಲಿರುವಂತಹ ಪೋರ್ಸ್ ಎಲ್ಲ ಓಪನ್ ಆಗಿ ಕಂಪ್ಲೀಟ್ ಡೆಡ್ ಸ್ಕಿನ್ಸು ಹಾಗೆ ಕೊಳೆ ಏನಿದ್ರು ಕಂಪ್ಲೀಟಾಗಿ ಆಚೆ ಬರುತ್ತೆ. ಹಾಗಾಗಿ ಈ ರೀತಿ ಸ್ಟೀಮ್ ತೊಗೊಳ್ಬೇಕು. ಆದರೆ ಎಚ್ಚರ ಇರಿ, ಆ ಬಿಸಿ ನೀರು ಮುಖಕ್ಕೆ ತಾಗಿದ್ರೆ ಖಂಡಿತ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿಬಿಟ್ಟು ನೀಟಾಗಿ ಅರ್ಧಕ್ಕಿಂತ ಕಡಿಮೆ ಇಟ್ಕೊಂಡು ತೊಗೋಬೇಕು. ಸೊ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಕೇರ್ಫುಲ್ಲಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ ಈ ರೀತಿಯಾಗಿ ನಾನು ಸ್ಟೀಮ್ನ ತೊಗೊಳ್ತೀನಿ. ಅದು ಹಬೆ ಮುಖಕ್ಕೆ ಹೊಡೆದ ಹಾಗೆ ಸ್ಕಿನ್ ಪೋರ್ಸ್ ಎಲ್ಲ ಓಪನ್ ಆಗಿ ಸೊ ಕೊಳೆ ಎಲ್ಲ ತೆಗಿಲಿಕ್ಕೆ ಹಾಗೆ ಡೆಡ್ ಸ್ಕಿನ್ಸ್ನ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ತೆಗಿಲಿಕ್ಕೆ ಯೂಸ್ ಆಗುತ್ತೆ ನಮಗೆ. ನೋಡಿ ಇಲ್ಲಿ ನಾನು ಜಸ್ಟ್ ಒಂದು 3 ಮಿನಿಟ್ಸ್ ಸ್ಟೀಮ್ನ ತೊಗೊಂಡಿದ್ದೀನಿ. ಹೇಗೆ ಆ ಸ್ಟೀಮ್ ಎಲ್ಲ ಬಂದು ನಮ್ಮ ಫೇಸ್ ಮೇಲೆ ಕಲೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಈಗ ನಾವು ನಮ್ಮ ಮುಖದ ಮೇಲಿರೋ ಡೆಡ್ ಸ್ಕಿನ್ಸ್ನ ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಹೇಗೆ ಅಂತ ನೋಡೋಣಂತ. ನೋಡಿ ಮಾರ್ಕೆಟಲ್ಲಿ ಈ ಥರ ಒಂದು ಬ್ಲ್ಯಾಕ್ ಹೆಡ್ಸ್ ರಿಮೂವರ್ ಅಂತ ಸಿಗುತ್ತೆ.
ಅದನ್ನು ತೊಗೋಬೋದು. ಜಸ್ಟ್ ಒಂದು 30 ರುಪೀಸ್ ಅಷ್ಟೇ. ಇದು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ನೀವು ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ರಿಮೂವರ್ ಅಂತಂದರೆ ಕೊಡ್ತಾರೆ. ಅದರಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿ ತೆಗಿಬೇಕು. ಇದು ಸ್ವಲ್ಪ ಪೇಯ್ನ್ಫುಲ್ ಪ್ರೊಸೀಜರು, ಇದರಿಂದ ಸ್ವಲ್ಪ ಪೇಯ್ನ್ ಆಗುತ್ತೆ. ನೀವು ಇವನ್ ಪಾರ್ಲರ್ಗೆ ಹೋಗಿಬಿಟ್ಟು ನೀವು ಕ್ಲೀನಪ್ ಮಾಡಿಸ್ತೀವಿ ಅಂದಾಗ ಕೂಡ ಅವರು ಕೂಡ ಒತ್ತಿನೇ ತೆಗಿತಾರೆ. ಯಾಕೆಂದರೆ ಬರೋದಿಲ್ಲ, ಅಷ್ಟು ಪ್ರೆಷರ್ ಕೊಟ್ಟು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡಿದ್ರೆ ಮಾತ್ರ ಅದು ಆಚೆ ಬರೋದು. ಹಾಗಾಗಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಈ ನೋಸ್ ಲೈನ್ ಹಾಗೆ ಮೌತ್ ಲೈನ್ ಮೇಲೆ ತುಂಬ ಡಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಅದನ್ನ ರಿಮೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಈ ರೀತಿಯಾಗಿ ಸ್ವಲ್ಪ ಒತ್ತಿ ನಾವು ಅದನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ತುಂಬಾ ಡೆಡ್ ಸ್ಕಿನ್ಸ್ ಇರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ ಇಷ್ಟಿರುತ್ತೆ ಅಂತಂದ್ಬಿಟ್ಟು. ಸೊ ಅದು ನೀಟಾಗಿ ಹೋದ್ಮೇಲೆ ನಮ್ಮ ನೋಸ್ ಲೈನ್ ಹಾಗೆ ಫೇಸ್ ಲೈನ್ ತುಂಬ ನೀಟಾಗಿ ಕಾಣುತ್ತೆ. ನೋಡಿ ಈ ರೀತಿಯಾಗಿ ರಿಮೂವ್ ಮಾಡಬೇಕು. ಅದರಲ್ಲಿ ಇರುವಂತಹ ಕೊಳೆ ಎಲ್ಲ ಆಚೆ ಬರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರು, ಮಿಸ್ ಮಾಡದೆ ಮಾಡ್ಕೊಳ್ಳಿ. ಜಸ್ಟ್ ಒಂದು 30 ರುಪೀಸ್ಗೆ ಸಿಗುತ್ತೆ ಅಷ್ಟೇ. ಇದು ಯಾವುದೇ ಬ್ರ್ಯಾಂಡ್ ಕೂಡ ನೀವು ತೊಗೊಳ್ಬೋದು. ನೋಡಿ ಈ ರೀತಿಯಾಗಿ ನಾವು ಕಂಪ್ಲೀಟಾಗಿ ಬ್ಲ್ಯಾಕ್ ಹೆಡ್ಸ್ ಆಗಿ ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಬೋದು. ಸೊ ಈಗ ಮತ್ತೊಮ್ಮೆ ನಾನು ಟಿಶ್ಯೂನಲ್ಲಿ ಎಲ್ಲ ಒರೆಸ್ಕೊಂಡಿದ್ದೀನಿ. ಈಗ ನಮ್ಮ ಫೇಸು ಪ್ಯಾಕ್ ಹಾಕಲಿಕ್ಕೆ ರೆಡಿ ಇದೆ. ಸೊ ಈಗ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ, ಜಾಸ್ತಿ ರಬ್ ಮಾಡೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಈಗ ಫೈನಲಿ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಆಗಲೇ ತೋರಿಸ್ದಾಗೆ ಕಡಲೆ ಹಿಟ್ಟು, ಅರಿಶಿನ ಹಾಗೆ ತುಪ್ಪ ಅಷ್ಟನ್ನೇ ನಾನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ನಾನು ಕ್ಲೆನ್ಸಿಂಗ್ ಮಾಡುವಾಗ ಸ್ವಲ್ಪ ಹಾಲು ಉಳಿದಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ನಾನು ಪ್ಯಾಕ್ನ ರೆಡಿ ಮಾಡಿದ್ದೀನಿ. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ತಿನ್ನಾಗೂ ಇರಬಾರ್ದು, ನೀಟಾಗಿ ಅದು ಫೇಸ್ ಮೇಲೆ ಕೂತ್ಕೋಬೇಕು. ಈ ಟೂತ್ ಪೇಸ್ಟ್ ಎಲ್ಲ ಇರುತ್ತಲ್ಲ, ಆ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಆಗುತ್ತೆ. ನೋಡಿ ನಾನೀಗ ಕಂಪ್ಲೀಟ್ಲಿ ಫೇಸಿಗೆ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ. ಅದು ಡ್ರೈ ಆಗಬೇಕು, ಅಲ್ಲಿ ತನಕ ಬಿಡಬೇಕಾಗುತ್ತೆ. ಒಂದು 15 ಮಿನಿಟ್ಸ್ ಮಿನಿಮಮ್ ಅಂದರೆ 15 ಮಿನಿಟ್ಸ್ ನಾವು ಫೇಸ್ ಮೇಲೆ ಈ ಪ್ಯಾಕ್ನ ಬಿಡಬೇಕು. ಸೊ ನಾನೀಗ ಕಂಪ್ಲೀಟಾಗೆ ಪ್ಯಾಕ್ನ ಹಾಕಿದ ಮೇಲೆ ಜಸ್ಟ್ ಒಂದು ಕಾಟನ್ನ ತೊಗೊಂಡು ಈ ರೀತಿ ಕಣ್ಗಳ ಮೇಲೆ ಇಟ್ಕೊಂಡು 15 ನಿಮಿಷ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದರಿಂದ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಆ್ಯಂಟಿ ಟ್ಯಾನಿಂಗ್ ಪ್ರಾಪರ್ಟಿ ಇರೋದ್ರಿಂದ ಅದು ಕೂಡ ನಮಗೆ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಫೇಸಿಗೆಲ್ಲ ಮಸಾಜ್ ಕೊಟ್ಟಿರೋದ್ರಿಂದ ಒಂದು 15 ಮಿನಿಟ್ಸ್ ರೆಸ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ನಾನು 15 ಮಿನಿಟ್ಸ್ ಆದಮೇಲೆ ತೆಗಿತಿದ್ದೀನಿ. ನೋಡಿ ಈಗ ಅದು ಕಂಪ್ಲೀಟ್ಲಿ ಡ್ರೈ ಆಗಿದೆ. ಸೊ ಈ ರೀತಿ ಡ್ರೈ ಆದಾಗ ನಮ್ಮ ಫೇಸು ತುಂಬ ಟೈಟ್ ಅಂತ ಅನಿಸುತ್ತೆ. ಟೈಟ್ ಆಗೋದ್ರಿಂದ ಏನು ಬೆನಿಫಿಟ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾವು ಎಲ್ಲೇ ಮೂಮೆಂಟ್ ಮಾಡಿದ್ರು ಸ್ಕಿನ್ನಲ್ಲಿ ಟೈಟ್ ಫೀಲ್ ಆಗ್ತಾ ಇರುತ್ತೆ. ಸೊ ಈಗಿದು ಸಾಕು. ನಿಮಗೆ ಸಮಯ ಇತ್ತು ಅಂದರೆ ನೀವು ಇನ್ನೂ 15 ನಿಮಿಷ ಎಕ್ಸ್ಟ್ರಾ ಇಟ್ಕೊಳ್ಬೋದು, ಬಟ್ ಮಿನಿಮಮ್ 15 ನಿಮಿಷ ಇಟ್ಕೊಂಡ್ರೆ ಸಾಕು. ನಾನೀಗ ಫೇಸ್ನ ವಾಶ್ ಮಾಡಿಕೊಂಡು ಬರ್ತೀನಿ. ವಾಶ್ ಮಾಡುವಾಗ ರಬ್ ಮಾಡಿ ವಾಶ್ ಮಾಡಿ, ಓಕೆನಾ? ಎಸ್ ಫ್ರೆಂಡ್ಸ್, ನೋಡಿ ವಾಶ್ ಮಾಡಿದ್ದೀನಿ. ಎಷ್ಟು ಕ್ಲೀನ್ ಅಂತ ಅನಿಸುತ್ತೆ, ಹಾಗೆ ತುಂಬ ಫ್ರೆಶ್ ಅಂತ ಕೂಡ ಫೀಲ್ ಆಗುತ್ತೆ. ನಾನು ವಾಶ್ ಮಾಡಿದ್ಮೇಲೆ ಯಾವುದೇ ರೀತಿಯ ಮಾಯ್ಶ್ಚರೈಸರ್ ಆಗಲಿ ಏನನ್ನು ಕೂಡ ಫೇಸ್ಗೆ ಅಪ್ಲೈ ಮಾಡಿಲ್ಲ. ಆ್ಯಂಡ್ ಇದಿಷ್ಟು ಆದರೆ ಮುಗೀತು ಅಂತ ಅಂದ್ಕೋಬೇಡಿ. ಇನ್ನು ಫೈನಲಾಗಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದನ್ನು ಮಾತ್ರ ಸ್ಕಿಪ್ ಮಾಡದೆ ಮಾಡಬೇಕಾಗತ್ತೆ. ಸೊ ಇದೇನು ಅಂತಂದರೆ ತುಂಬ ಸಿಂಪಲ್. ಐಸ್ ಕ್ಯೂಬ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಒಂದು ಐಸ್ ಕ್ಯೂಬ್ನ ತೊಗೊಂಡು ಫೇಸಿಗೆ ಕಂಪ್ಲೀಟ್ ರಬ್ ಮಾಡ್ಕೊಳ್ಳಿ. ಈ ಸ್ಟೆಪ್ನ ಯಾಕೆ ಮಾಡಬೇಕು ಅಂತಂದರೆ ನಾವು ಸ್ಟೀಮೆಲ್ಲ ತೊಗೊಂಡಾಗ ಸ್ಕಿನ್ನಲ್ಲಿ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಅದು ಹೇಗೆ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಈ ಪ್ರೊಸೀಜರ್ಗಳನ್ನ ಮಾಡ್ತೀರಾ ಅಂದರೆ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪೋರ್ಸ್ ಎಲ್ಲ ಓಪನ್ ಆಗಿದೆ ಅಂತಂದ್ಬಿಟ್ಟು. ಸೊ ಅದೆಲ್ಲ ಕ್ಲೋಸ್ ಆಗಬೇಕು. ಹಾಗೆ ಸ್ಟೀಮ್ ತೊಗೊಂಡಾಗ ಸ್ಕಿನ್ ಲೂಸ್ ಆಗಿರುತ್ತೆ. ಸೊ ಅದೆಲ್ಲ ಟೈಟ್ ಆಗಬೇಕು, ಸ್ಕಿನ್ ಶ್ರಿಂಕ್ ಆಗಬೇಕಂದ್ರೆ ಈ ಪ್ರೊಸೀಜರ್ ಮಿಸ್ ಮಾಡದೆ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಒಂದು ಐಸ್ ಕ್ಯೂಬ್ನ ರಬ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಶ್ರಿಂಕ್ ಆಗುತ್ತೆ, ಓಕೆನಾ? ಎಸ್ ಫ್ರೆಂಡ್ಸ್, ನೋಡಿದ್ರಿಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಕ್ಲೀನಪ್ ಹಾಗೆ ಫೇಶಿಯಲ್ನ ಮನೆಯಲ್ಲೇ ಮಾಡ್ಕೊಳ್ಬೋದು, ಅದು ಕೂಡ ₹1 ಖರ್ಚಿಲ್ಲದೆ. ಫ್ರೆಂಡ್ಸ್, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟಾಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.